ಪುಟ್ಟ ಗೌರಿ ಮದುವೆ ಭಾಗ 32. ಶ್ಯಾಮಣ್ಣ ಮೇಷ್ಟ್ರು. ರಾಧಾ, 1-2 ದಿನ ಸುಮ್ಮನೆ ಇರು. ಬೆಳಿಗ್ಗೆ ತಾನೇ ಕರ್ಕೊಂಡು ಬಂದಿದ್ದೀನಿ. ಈಗಲೇ ಕರ್ಕೊಂಡು ಹೋಗಿ ಬಿಟ್ಟು ಬಂದರೆ ಅವರು ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಹೇಳು. ಅದೂ ಅಲ್ಲದೆ ಆ ಊರಲ್ಲಿ ಇದ್ದಾಗ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಆ ಕೃತಜ್ಞತೆಗೋಸ್ಕರನಾದರೂ 1-2 ದಿನ ಸುಮ್ಮನೆ ಇರು. ಅವರಿಗೆ ಫೋನ್ ಮಾಡಿ ಪರಿಚಯದವರು ಯಾರಾದರೂ ಬೆಂಗಳೂರಲ್ಲಿ ಇದ್ದಾರಾ ಅಂತ ಕೇಳ್ತೀನಿ. ಯಾರಾದರೂ ಇದ್ದಾರೆ ಅಂತ ಬಂದರೆ ಅವರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಒಂದು ವೇಳೆ ಯಾರೂ ಇಲ್ಲ ಅಂತ ಅಂದರೆ ಏನಾದರೂ ಸುಳ್ಳು ಹೇಳಿ ವಾಪಸ್ ಅವರ ಹಳ್ಳಿಗೆ ಬಿಡ್ತೀನಿ ಎಂದರು. ಆಗ ರಾಧಾ ತಂದೆ, ಹೋಗಲಿ ಬಿಡು ರಾಧಾ, ಅಳಿಯಂದ್ರು 2 ದಿನ ಟೈಮ್ ಕೇಳ್ತಿದ್ದಾರೆ ಅಲ್ವಾ, ಕೊಡೋಣ. 2 ದಿನ ಆದಮೇಲೆ ಅವರು ಕರ್ಕೊಂಡು ಹೋಗಿ ಬಿಟ್ಟಿಲ್ಲ ಅಂದರೆ ನಾನೇ ಬಿಟ್ಟು ಬರ್ತೀನಿ. ನೀನೇನು ಇದರ ಬಗ್ಗೆ ಚಿಂತೆ ಮಾಡಬೇಡ ಎಂದರು. ಆಗ ರಾಧಾ ಅವರು, ಸರಿಯಪ್ಪ, ನೀವು ಹೇಳ್ತಾ ಇದ್ದೀರಾ ಅಂತ ಸುಮ್ಮನೆ ಇದ್ದೀನಿ. 2 ದಿನ ಆದಮೇಲೆ ಆ ಹುಡುಗಿ ಈ ಮನೆಯಲ್ಲಿ ಇರಬಾರ್ದು ಅಷ್ಟೆ ಅಂತ ಹೇಳಿ ಕಿಚನ್ ಕಡೆ ಹೋದರು. ಸದ್ಯ 2 ದಿನ ಇರಿಸಿಕೊಳ್ಳುವುದಕ್ಕೆ ಒಪ್ಪಿಕೊಂಡಲ್ಲ, ಅಷ್ಟೇ ಸಾಕು. 2 ದಿನ ಹೇಗಾದರೂ ಮಾಡಿ ರಾಧನ ಕನ್ವಿನ್ಸ್ ಮಾಡಬೇಕು. ಇವಳು ಒಬ್ಬಳು ಹೂ ಅಂದರೆ ಅತ್ತೆ ಮಾವನನ್ನು ಹೇಗಾದರೂ ಒಪ್ಪಿಸಬಹುದು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ಶ್ಯಾಮಣ್ಣ ಮೇಷ್ಟ್ರು. ಇವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಗೌರಿ, ನಮಗಂತೂ ಬೆಂಗಳೂರಲ್ಲಿ ಯಾವ ನೆಂಟರೂ ಇಲ್ಲ. ಹಾಗಾದರೆ ಮೇಷ್ಟ್ರು 2 ದಿನ ಆದಮೇಲೆ ನನ್ನನ್ನು ವಾಪಸ್ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ. ನಾನು ವಾಪಸ್ ನಮ್ಮೂರಿಗೆ ಹೋದರೆ ಅಪ್ಪ ಅಂತೂ ನನ್ನ ಮನೆಗೆ ಸೇರಿಸೋದಿಲ್ಲ, ಮತ್ತೆ ಅತ್ತೆ ಮನೆಗೆ ಬಿಡ್ತಾರೆ. ನಾನು ಹೀಗೆ ಮನೆ ಬಿಟ್ಟು ಬಂದಿರೋ ವಿಚಾರ ತಿಳಿದ ಅತ್ತೆ ಖಂಡಿತ ನನ್ನ ಮನೆಗೆ ಸೇರಿಸಲ್ಲ. ಸೇರಿಸಿದ್ರೂ ಇಷ್ಟು ದಿನ ಅನುಭವಿಸಿದ ಯಾತನೆಗಿಂತ 2 ಪಟ್ಟು ಹೆಚ್ಚಾಗಿರುತ್ತೆ. ಇಲ್ಲ, ನಾನಂತೂ ವಾಪಸ್ ಹಳ್ಳಿಗೆ ಹೋಗಲ್ಲ. ಮೇಷ್ಟ್ರು ನನ್ನ ಹಳ್ಳಿಗೆ ಕರ್ಕೊಂಡು ಹೋಗೋ ಮೊದಲು ನಾನೇ ಇವರ ಮನೆ ಬಿಟ್ಟು ಹೊರಟು ಹೋಗಬೇಕು. ಯಾರ ಹತ್ರನಾದ್ರೂ ವಿಚಾರಿಸಿ ಹಾಸ್ಟೆಲ್ಗೆ ಸೇರ್ಕೋಬೇಕು ಎಂದು ಮನಸ್ಸಿನಲ್ಲೇ ನಿರ್ಧರಿಸಿಕೊಂಡಳು ಗೌರಿ. ಮಗಳು ಅತ್ತೆ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋ ಸುದ್ದಿ ಕೇಳಿ ರಾಮಣ್ಣ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಗೌರಿಯ ಅತ್ತೆ ಮನೆಗೆ ಬಂದಿದ್ದ. ರಾಮಣ್ಣನಿಗೆ ಸಾಥ್ ಕೊಡಲು ನಾರಾಯಣ ಕೂಡ ಬಂದಿದ್ದರು. ಮನೆಯ ಮುಂದೆ ಬರ್ತಾ ಇದ್ದಂತೆ, ಅಮ್ಮೋ ನಂಜಮ್ಮ, ಹೊರಗೆ ಬಾ. ನನ್ನ ಮಗಳನ್ನು ನೀನೇ ಎಲ್ಲೋ ಬಚ್ಚಿಟ್ಬಿಟ್ಟು ಎಲ್ಲೋ ಓಡಿ ಹೋಗಿದ್ದಾಳೆ ಅಂತ ಸುಳ್ಳು ಕತೆ ಕಟ್ತೀಯಾ ಎಂದು ಜೋರಾಗಿ ಕೂಗಿದನು. ರಾಮಣ್ಣನ ಕೂಗಾಟ ಕೇಳಿ ನಂಜಮ್ಮ, ಶೇಖರ, ಸುಧಾ ಹಾಗೆ ರಮೇಶ ಹೊರಗೆ ಬಂದರು. ರಾಮಣ್ಣನ ಕೂಗಾಟ ಕೇಳಿ ಶೇಖರ, ರಾಮಣ್ಣ, ಬೀದಿಲೇ ನಿಂತು ಯಾಕೆ ಮಾತಾಡ್ತಾ ಇದ್ದೀರಾ? ಬನ್ನಿ ಒಳಗಡೆ ಕೂತು ಮಾತಾಡೋಣ ಎಂದರು. ಆಗ ರಾಮಣ್ಣ, ಮಾತಾಡೋದಕ್ಕೆ ಏನು ಇಲ್ಲ ಭಾವ, ಮರ್ಯಾದೆಯಾಗಿ ನನ್ನ ಮಗಳು ಎಲ್ಲಿ ಅಂತ ಹೇಳಿ, ಇಲ್ಲ ಅಂತ ಅಂದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದನು. ನಂಜಮ್ಮ ಗೌರಿ ವಿಚಾರ ತಿಳಿಸಲು ಫೋನ್ ಮಾಡಿದಾಗ ರಾಮಣ್ಣ ಫೋನಿನಲ್ಲಿ ಕೂಗಾಡಿದ್ದನ್ನು ಕಂಡು ತಕ್ಷಣ ಸುಧಾ ತಂದೆ ಗೋಪಾಲಯ್ಯನಿಗೆ ಫೋನ್ ಮಾಡಿ ಇರೋ ವಿಚಾರ ತಿಳಿಸಿರುತ್ತಾರೆ. ಅದಕ್ಕೆ ಗೋಪಾಲಯ್ಯ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಬರ್ತೀನಿ. ಆ ರಾಮಣ್ಣ ಏನು ಮಾಡ್ತಾನೋ ನಾನು ನೋಡ್ತೀನಿ ಅಂತ ಹೇಳಿ ನಂಜಮ್ಮನ ಮನೆ ಕಡೆ ಹೊರಡುತ್ತಾರೆ. ಪೊಲೀಸ್ ಕಂಪ್ಲೇಂಟು ತಾನೇ, ಧಾರಾಳವಾಗಿ ಕೊಡು ಎನ್ನುತ್ತಾನೆ ಗೋಪಾಲಯ್ಯ. ಸರಿಯಾದ ಸಮಯಕ್ಕೆ ಬಂದ ಬೀಗರನ್ನು ಕಂಡು ನಂಜಮ್ಮನಿಗೆ ಆನೆ ಬಲ ಬಂದಂತೆ ಆಗಿತ್ತು. ಕಂಪ್ಲೇಂಟ್ ಕೊಡಬೇಕಾ? ಕೊಡು, ನಾವು ಅವರಿಗೆ ಹೇಳ್ತೀವಿ ನೀನೇ ಬಂದು ಕರ್ಕೊಂಡು ಹೋದೀಯ ಅಂತ. ನಿನಗೆ ಇನ್ನೂ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಏರಿಯಾ MLAಗೆ ಒಂದು ಮಾತು ಹೇಳಿದರೆ ಅಷ್ಟೇ ಸಾಕು. ನಿನ್ನ ಕುಟುಂಬನ ನಿನಗೆ ಸಹಾಯ ಮಾಡೋಕ್ಕೆ ಬಂದಿರೋ ಈ ನಾರಾಯಣನನ್ನು ಕಂಬಿ ಹೆಣಿಸೋ ಹಾಗೆ ಮಾಡೋಕ್ಕೆ ನನಗೆ ಎಷ್ಟು ಹೊತ್ತಿನ ಕೆಲಸ. ಬಾಯಿ ಮುಚ್ಚಿಕೊಂಡು ಒಳಗಡೆ ಬಂದು ಕೂತು ಮಾತಾಡಿದರೆ ನಿನ್ನ ಮರ್ಯಾದೆ ಉಳಿಯುತ್ತೆ. ಇಲ್ಲ ಅಂತ ಅಂದರೆ ನೀನೇ ಮಗಳನ್ನು ಬಚ್ಚಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದೀಯಾ ಅಂತ ಹೇಳ್ತೀನಿ ಎಂದರು. ಗೋಪಾಲಯ್ಯ ರಾಜಕೀಯ ವ್ಯಕ್ತಿ ಅನ್ನೋದು ನಾರಾಯಣನಿಗೆ ಚೆನ್ನಾಗಿ ತಿಳಿದಿತ್ತು. ಚುನಾವಣೆ ಸಂದರ್ಭದಲ್ಲಿ
MLA ಪರವಾಗಿ ಓಟು ಕೇಳೋದಕ್ಕೆ ಓಡಾಡುತ್ತಿದ್ದುದನ್ನು ಟಿವಿಯಲ್ಲಿ ನೋಡಿದ್ದರು. ಅದನ್ನು ನೆನಪಿಸಿಕೊಂಡು, ರಾಮಣ್ಣ, ಈಗ ಸುಮ್ಮನೆ ಒಳಗಡೆ ಹೋಗಿ ಅದೇನು ಅಂತ ಮಾತಾಡಿಕೊಂಡು ಬರೋಣ. ಈಗ ನಾವು ಪೊಲೀಸು ಕಂಪ್ಲೇಂಟು ಅಂತ ಹೋದರೆ ಕೇಸ್ನ ನಮ್ಮ ಮೇಲೆ ಹಾಕ್ತಾರೆ. ಸುಮ್ಮನೆ ಯಾಕೆ ಇಲ್ಲದೆ ಇರೋ ಉಸಾಬರಿ ಎಂದರು. ಸರಿ ಕಣಣ್ಣ, ನೀನು ಹೇಳೋದು ಸರಿಯಾಗದೆ. ನಡಿ, ಮನೆ ಒಳಗಡೆ ಕೂತು ಅದೇನು ಅಂತ ನೋಡೋಣ ಅಂತ ಹೇಳಿ 3 ಜನ ಮನೆ ಒಳಗಡೆ ಹೋಗುತ್ತಾರೆ. ಎಲ್ಲ ಒಂದು ಕಡೆ ಕುಳಿತಿರಲು ಗೋಪಾಲಣ್ಣ ಮಾತು ಶುರು ಮಾಡಿದರು. ಈಗ ಹೇಳಿ ನಂಜಮ್ಮ, ಅದೇನು ಅಂತ ಎನ್ನಲು, ಏನಿಲ್ಲ ಬೀಗ್ರೆ, ಇವರ ಮಗಳು ಗೌರಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿ ಕೇಳಿದ್ರೆ ನಮ್ಮನೆಗೆ ಬಂದಿಲ್ಲ ಅಂತ ಅಂದರು. ಅವಳು ಮನೆ ಬಿಟ್ಟು ಎಲ್ಲಿ ಹೋಗವಳೆ ಅಂತ ನಮಗಂತೂ ಗೊತ್ತಿಲ್ಲ ಎಂದರು ನಂಜಮ್ಮ. ಗೋಪಾಲಣ್ಣ ರಾಮಣ್ಣನ ಕಡೆ ನೋಡುತ್ತಾ, ನಿಜ ಹೇಳು ರಾಮಣ್ಣ, ಗೌರಿ ನಿಮ್ಮನೆಗೆ ಬಂದಿಲ್ವಾ ಎಂದರು. ಅಯ್ಯೋ, ನಿಜವಾಗ್ಲೂ ಗೋಪಾಲಣ್ಣ, ನಮ್ಮನೆಗೆ ಬಂದಿಲ್ಲ. ಅವಳೇನಾದರೂ ಬಂದಿದ್ರೆ 4 ಕೊಟ್ಟು ವಾಪಸ್ ಕರ್ಕೊಂಡು ಬಂದು ಬಿಡ್ತಾ ಇದ್ದೆ ಎಂದನು ರಾಮಣ್ಣ. ರಾಮಣ್ಣ ನಿಜ ಹೇಳುತ್ತಿದ್ದಾನೆ ಅನ್ನೋದು ಅವನು ಮಾತನಾಡುವ ರೀತಿಯಲ್ಲಿ ತಿಳಿಯಿತು. ಈಗ ಏನು ಮಾಡೋದು ಗೋಪಾಲಣ್ಣ, ನೀವೇ ಹೇಳಿ ಎಂದನು ರಾಮಣ್ಣ. ಆಗ, ನೋಡಿ, ಇದು ಹೆಣ್ಣು ಮಗಳ ವಿಷಯ. ನಾವು ಪೊಲೀಸ್ ಕಂಪ್ಲೇಂಟು ಅಂತ ಹೋದರೆ 2 ಮನೆಗಳ ಮರ್ಯಾದೆ ಹೋಗುತ್ತೆ. ಆಮೇಲೆ ಆ ಹುಡುಗಿಗೂ ಕೆಟ್ಟ ಹೆಸರು. ಬೇಕಾದರೆ ನನ್ನ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಹುಡುಕೋ ಪ್ರಯತ್ನ ಮಾಡ್ತೀನಿ. ಇದರ ಮೇಲೆ ನಿನ್ನಿಷ್ಟ ಎಂದರು ಗೋಪಾಲಯ್ಯ. ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಹೊಡೆಯಬೇಕು ಎಂದು ಬಂದಿದ್ದ ಅವರು ಗೋಪಾಲಯ್ಯನ ಮಾತಿಗೆ ಒಪ್ಪಿಕೊಂಡಂತೆ ಕಾಣಿಸಲಿಲ್ಲ. ಸುಮ್ಮನೆ ಕುಳಿತಿದ್ದವರ ಕಡೆ ನೋಡಿ ಗೋಪಾಲಯ್ಯ ನಂಜಮ್ಮನನ್ನು ಕಣ್ಣು ಸನ್ನೆಯಲ್ಲೇ ಹೊರಗೆ ಬರುವಂತೆ ಹೇಳುತ್ತಾರೆ. ಫೋನ್ ಬಂದಂತೆ ಗೋಪಾಲಯ್ಯ ಹೊರಗೆ ಎದ್ದು ಹೋದರೆ, ಏನು ಅಂತ ಯೋಚನೆ ಮಾಡಿ ಅಂತ ಹೇಳಿ ನಂಜಮ್ಮ ಏನೋ ಕೆಲಸ ಇರುವವಳಂತೆ ಅವಳು ಕೂಡ ಎದ್ದು ಹೊರಗೆ ಹೋದಳು. ಹೊರಗೆ ನಿಂತಿದ್ದ ಗೋಪಾಲಯ್ಯನನ್ನು ಕಂಡು ಅವನ ಹತ್ತಿರ ಬಂದರು ನಂಜಮ್ಮ. ಯಾಕೆ ಹೊರಗೆ ಬರೋದಕ್ಕೆ ಹೇಳಿದ್ರಿ ಎಂದರು. ಏನಿಲ್ಲ ನಂಜಮ್ಮ ಅವರೇ, ಅವರಿಬ್ಬರು ಏನೋ ಸ್ಕೆಚ್ ಹಾಕ್ಕೊಂಡು ಬಂದಿರೋ ಥರ ಇದೆ. ನನಗೆ ಅನಿಸೋ ಪ್ರಕಾರ ಗೌರಿ ವಿಚಾರ ಇಟ್ಕೊಂಡು ನಿಮ್ಮ ಹತ್ತಿರ ದುಡ್ಡು ಕೇಳ್ಬೋದು ಎಂದರು. ದುಡ್ಡು ಅವರು ಕೇಳಿಬಿಟ್ರೆ ನಾನು ಕೊಟ್ಬಿಡ್ತೀನಾ? ಯಾವುದೇ ಕಾರಣಕ್ಕೂ ಕೊಡಲ್ಲ. ದುಡ್ಡೇನು ಮರದಲ್ಲಿ ಬೆಳೀತದ? ಅವರು ಕೇಳಿದ ತಕ್ಷಣ ಕಿತ್ತು ಕೊಟ್ಟು ಬಿಡೋದಕ್ಕೆ. ಮನೆ ಬಿಟ್ಟು ಹೋಗಿರೋದು ಅವರ ಮಗಳು. ನಾವೇನು ಅವಳನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಲಿಲ್ಲ ಅಲ್ವಾ? ಅಥವಾ ನಾವೇ ಕಳಿಸಿಲ್ಲ, ಅವಳಾಗೆ ಹೋಗಿರೋದು. ಅಂದಮೇಲೆ ನಾನು ಯಾಕೆ ದುಡ್ಡು ಕೊಡಲಿ ಎಂದರು ನಂಜಮ್ಮ. ನೋಡಿ ನಂಜಮ್ಮ, ಅವರು ಏನಾದರೂ ಪೊಲೀಸು ಕೇಸು ಅಂತ ಹೋದರೆ ಜಾಸ್ತಿ ನಮಗೆ ತೊಂದರೆ ಆಗೋದು. ಈ ಕಾಲದಲ್ಲಿ ಮೀಡಿಯಾ ತುಂಬ ಸ್ಟ್ರಾಂಗಾಗಿ ಇದೆ. ಅದು ಅಲ್ಲದೆ ಕಾನೂನು ಹೆಣ್ಣಿನ ಪರವಾಗಿ, ಅವರ ಹೆತ್ತವರ ಪರವಾಗಿ ಇರೋದು. 18 ವರ್ಷ ತುಂಬದ ಹುಡುಗಿನ ನೀವು ಹೇಗೆ ಮದುವೆ ಮಾಡಿಕೊಂಡ್ರಿ ಅಂತ ಕೇಳಿದ್ರೆ ಏನು ಮಾಡ್ತೀರಾ ಎಂದರು. ಆಗ ನಂಜಮ್ಮ, ಹಾಗಾದರೆ ಈಗ ಏನು ಮಾಡೋದು ಅಂತೀರಾ ಎಂದು ಕೇಳಲು, ಏನಿಲ್ಲ, ರಾಮಯ್ಯನಿಗೆ ಒಂದು 50,000 ರೂಪಾಯಿ ಕೊಟ್ಬಿಡಿ. ದುಡ್ಡಿನ ಆಸೆಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೆ ಎಂದರು. ಹೀಗೇನೋ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ತೀವಿ, ಪದೇ ಪದೇ ಅದೇ ಅಭ್ಯಾಸ ಮಾಡಿಕೊಂಡ್ರೆ ಏನು ಮಾಡೋದು ಎಂದು ಮತ್ತೊಮ್ಮೆ ನಂಜಮ್ಮ ಕೇಳಲು, ನೀವು ಸುಮ್ಮನೆ ದುಡ್ಡು ಕೊಡಿ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಒಂದು ರೀತಿಯಲ್ಲಿ ಅವಳು ಮನೆ ಬಿಟ್ಟು ಹೋಗಿದ್ದು ನಮಗೆ ಅನುಕೂಲನೇ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಮೊದಲು ಹೋಗಿ 50,000 ರೂಪಾಯಿನ ತಗೊಂಡು ಬಂದು ಆ ರಾಮಯ್ಯನಿಗೆ ಕೊಡಿ ಎಂದರು.
ದುಡ್ಡು ಕೊಡಲು ಇಷ್ಟವಿಲ್ಲದಿದ್ದರೂ ನಂಜಮ್ಮ ಗೊಣಗಿಕೊಂಡೇ ದುಡ್ಡು ತರಲು ರೂಮಿಗೆ ಹೋದಳು. ಇತ್ತ ಶಾಮಣ್ಣ ಮೇಷ್ಟ್ರು ಮನೆಯಲ್ಲಿ ಪಾಪ, ನನ್ನಿಂದಾಗಿ ಮೇಷ್ಟ್ರು ಅವರ ಮನೆಯವರ ಹತ್ತಿರ ಬಯಸ್ಕೊಳ್ಳೋ ಹಾಗೆ ಆಯಿತು. ಎಷ್ಟೇ ಆದರೂ ಅವರು ನನಗೆ ವಿದ್ಯೆ ಕೊಟ್ಟ ಗುರುಗಳು. ನನ್ನಿಂದ ಅವರಿಗೆ ಕಷ್ಟ ಆಗೋದು ಬೇಡ. ಇವತ್ತು ರಾತ್ರಿಯೇ ಇವರು ಯಾರಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಹೊರಟು ಹೋಗಬೇಕು. ಆದರೆ ಎಲ್ಲಿಗೆ ಹೋಗಲಿ? ಈ ಊರು ಬೇರೆ ಹೊಸದು ನನಗೆ, ಇಲ್ಲಿ ಯಾರೂ ಪರಿಚಯನೂ ಇಲ್ಲ ಅಂತ ಅಂದುಕೊಂಡವಳೆ ಬ್ಯಾಗಿನಲ್ಲಿ ಇದ್ದ ದುರ್ಗಾದೇವಿಯ ವಿಗ್ರಹವನ್ನು ಹೊರಗೆ ತೆಗೆದು, ತಾಯಿ ದುರ್ಗಾ ಮಾತೆ, ನೀನೇ ನನಗೆ ದಾರಿ ತೋರಿಸಬೇಕು ಎಂದು ಬೇಡಿಕೊಳ್ಳುತ್ತಾಳೆ. ಇತ್ತ ನಂಜಮ್ಮನ ಮನೆಯಲ್ಲಿ ರೂಮಿಗೆ ಬಂದಿದ್ದ ನಂಜಮ್ಮ 50,000 ರೂಪಾಯಿನ ತೆಗೆದುಕೊಂಡು ಗೋಪಾಲಯ್ಯನ ಕೈಗೆ ಕೊಡುತ್ತಾಳೆ. ಆ ದುಡ್ಡನ್ನು ರಾಮನ ಕೈಗೆ ಕೊಡುತ್ತಾ, ತಗೋ ರಾಮಣ್ಣ, ನಿನಗೆ ಖರ್ಚಿರುತ್ತೆ, ಈ ದುಡ್ಡನ್ನು ಮಡಿಕೋ. ಹಾಗೆ ಇನ್ನೊಂದು ವಿಚಾರ, ಗೌರಿ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಊರಲ್ಲಿ ಯಾರಿಗೂ ಹೇಳೋದಕ್ಕೆ ಹೋಗಬೇಡ, ಸುಮ್ಮನೆ ಇಬ್ರಿಗೂ ತೊಂದರೆ ಎಂದನು. ದುಡ್ಡು ನೋಡಿದ ಖುಷಿಗೆ ರಾಮಣ್ಣ, ಎಲ್ಲಾರ ಉಂಟೆ ಗೋಪಾಲಣ್ಣ, ಈ ವಿಚಾರನ ಊರಿನವರಿಗೆಲ್ಲ ತಿಳಿಸಿ ನಮ್ಮ ಮರ್ಯಾದೆನ ನಾವೇ ಕಳ್ಕೊಳ್ಳೋಕ್ಕೆ ಆಯ್ತದ, ನಾನಿವಿನ್ನೂ ಬರ್ತೀವಿ ಅಂತ ಹೇಳಿದವನೇ ಗೋಪಾಲಯ್ಯ ಕೊಟ್ಟ ಆ ದುಡ್ಡನ್ನು ತನ್ನ ಬ್ಯಾಗಿಗೆ ಸೇರಿಸಿಕೊಳ್ಳುತ್ತಾನೆ. ಮೇಷ್ಟ್ರು ಮನೆಯನ್ನು ತೊರೆಯುವ ನಿರ್ಧಾರ ಮಾಡಿದ ಗೌರಿ, ಅವಳ ಮುಂದಿನ ದಾರಿ ಯಾವುದು? ಅವಳು ಬೆಂಗಳೂರಿನಲ್ಲಿ ಇನ್ನು ಎಷ್ಟು ಸಂಕಷ್ಟಗಳನ್ನು ಅನುಭವಿಸಬೇಕು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇಂತಿ ನಿಮ್ಮ ರೇಖಾ KS ಶಿವಸುತೆ.